ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಹಾಗೂ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಮನೆಯಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಲಿದ್ದೇವೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಮನೆಯಲ್ಲಿ ಇರುವ ಎಷ್ಟೋ ವಸ್ತುಗಳು ಅಖಂಡ ರಹಸ್ಯವನ್ನು ಹೊಂದಿರುತ್ತವೆ ಹಾಗೂ ಅನೇಕ ವಿಚಾರಗಳನ್ನು ತನ್ನಲ್ಲಿ ಬಚ್ಚಿಕೊಂಡಿರುತ್ತವೆ. ಆದರೆ ಸಾಮಾನ್ಯರಾದ ನಮಗೆ ಅದು ತಿಳಿಯದು. ಹೀಗಿರುವಾಗ ಇಂತಹದೇ ಒಂದು ವಸ್ತು ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವ ಕೆಲವು ವಸ್ತುಗಳು ಅನೇಕ ರೀತಿಯ ಉಪಯೋಗವನ್ನು ಹೊಂದಿರುತ್ತವೆ. ಹೌದು ಸ್ನೇಹಿತರೆ, ಅದರಲ್ಲಿ ಒಂದು ಮುಖ್ಯವಾದ ಹಾಗೂ ನಮ್ಮ ಅಡುಗೆ ಮನೆಯಲ್ಲಿರುವ ಅನೇಕ ಪದಾರ್ಥಗಳು ಅನೇಕ ರೀತಿಯ ಪ್ರಯೋಜನಗಳನ್ನು ನೀಡುತ್ತವೆ. ಉದಾಹರಣೆಗೆ ಅರಿಶಿಣ, ಉಪ್ಪು, ಹೀಗೆ ಹಲವಾರು ವಸ್ತುಗಳು ಅನೇಕ ರೀತಿಯ ಪ್ರಯೋಜನಗಳನ್ನು ನಮಗೆ ನೀಡಲಿದೆ. ಅಷ್ಟೇ ಅಲ್ಲ, ಅದರಲ್ಲಿ ಅತ್ಯಂತ ಮುಖ್ಯವಾದ ಒಂದು ವಸ್ತು ಎಂದರೆ ಅದು ಧನಿಯಾ ಕಾಳು, ಅಂದರೆ ಕೊತ್ತಂಬರಿ ಬೀಜ ಎಂದು ಹೇಳುವ ಈ ಧನಿಯಾ ಕಾಳನ್ನು ನಾವು ಅನೇಕ ರೀತಿಯ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ಈ ಒಂದು ಚಿಕ್ಕ ಬೀಜ ನಿಮ್ಮ ಜೀವನದ ಎಲ್ಲ ಸಮಸ್ಯೆಯನ್ನು ಪರಿಹಾರ ನೀಡಬಲ್ಲದು. ಹೌದು ಸ್ನೇಹಿತರೆ, ನಿಮಗೆ ಆಶ್ಚರ್ಯವಾಗುತ್ತೆ ಅಲ್ಲವೇ? ಹೌದು, ಇವತ್ತಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಹೌದು ಎನಿಸುತ್ತದೆ. ಈ ಒಂದು ಚಿಕ್ಕ ವಸ್ತು ಅಂದರೆ ವಸ್ತು ಚಿಕ್ಕದಾದರೂ ಕೂಡ ಇದರ ಉಪಯೋಗ ಹೇಳುತ್ತಿಲ್ಲದು. ಈ ಧನಿಯಾ ಕಾಳನ್ನು ಹೇಗೆ ನಮ್ಮ ಊಟದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆಯೋ ಹಾಗೆ ನಮ್ಮ ಜೀವನದಲ್ಲಿ ಖುಷಿ, ಸಂತೋಷವನ್ನು ಹೆಚ್ಚಿಸುತ್ತದೆ. ಹೌದು ಸ್ನೇಹಿತರೆ, ಇದು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ. ಇದನ್ನು ಸರಿಯಾಗಿ ತಿಳಿದು ಬಳಸಿದರೆ ಎಂತಹ ಸಮಸ್ಯೆ ಕೂಡ ಇದ್ದರೂ ಕೂಡ ಅತಿ ಸುಲಭವಾಗಿ ಕಣ್ಮರೆಯಾಗುತ್ತದೆ. ಹೌದು ಸ್ನೇಹಿತರೆ, ಹಾಗಾದರೆ ಈ ಧನಿಯಾ ಕಾಳಿನ ಒಂದು ಉಪಯೋಗವನ್ನು ಹಾಗೂ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಇದನ್ನು ಉಪಯೋಗಪಡಿಸಿಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾವುದೇ ಮಂಗಳವಾರ ಅಥವಾ ಗುರುವಾರ ಯಾವುದೇ ತಿಂಗಳಿನ ಶುಕ್ಲ ಪಕ್ಷದಲ್ಲಿ ಒಂದು ಮಣ್ಣಿನ ಚಿಕ್ಕ ಮಡಿಕೆಯಲ್ಲಿ ಈ ಒಂದು ಸ್ವಲ್ಪ ಧನಿಯಾ ಕಾಳು ಹಾಗೂ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ನಂತರ ಅದಕ್ಕೆ 21 ಕಾಯಿನ್ಸ್ಗಳನ್ನು ಅಂದರೆ 21 ಕಾಯಿನ್ಸ್ಗಳನ್ನು ನೀವು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಅದನ್ನು ಉತ್ತರ ದಿಕ್ಕಿನಲ್ಲಿ ಇಡಿ. ನಂತರ ಈ ಧನಿಯಾ ಕಾಳು ಬೆಳೆಯೋದಕ್ಕೆ ಆರಂಭವಾಗುತ್ತದೆ. ನಂತರ ಅದು ಪೂರ್ತಿಯಾಗಿ ಬೆಳೆದ ನಂತರ ಅದರಲ್ಲಿರುವ ಕಾಯಿನ್ಸ್ಗಳನ್ನು ತೆಗೆದು ನೀವು ಹಣ ಇಡುವ ಜಾಗದಲ್ಲಿ ಅಂದರೆ ನಿಮ್ಮ ಒಂದು ಲಾಕರ್ನಲ್ಲಿ ಭದ್ರವಾಗಿ ಇಡಿ. ಈ ಒಂದು ಕೆಲಸವನ್ನು ಮಾಡಿದರೆ ಹಣಕ್ಕೆ ಯಾವುದೇ ರೀತಿಯ ಕೊರತೆಯಾಗುವುದಿಲ್ಲ ಹಾಗೂ ಮನೆಯಲ್ಲಿನ ಹಣದ ಸಮಸ್ಯೆ ಶೀಘ್ರವೇ ಪರಿಹಾರವಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ನೀವು ಯಾವುದೇ ರೀತಿಯ ಅತಿಯಾದ ಸಾಲ ಮಾಡಿದ್ದರೆ ಅಥವಾ ಅದನ್ನು ತೀರಿಸಲು ಒದ್ದಾಡ್ತಾ ಇದ್ದೀರಾ ಹಾಗೂ ಮನೆಯಲ್ಲಿ ಖರ್ಚು ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಈ ಒಂದು ಉಪಾಯವನ್ನು ಮಾಡಬಹುದು. ಅದೇನು ಅಂದರೆ, ನೀವು ಮಲಗುವಾಗ ರಾತ್ರಿ ಒಂದು ಬೌಲ್ನಲ್ಲಿ ಧನಿಯಾ ಕಾಳನ್ನು ಹಾಕಿ ಅದನ್ನು ನಿಮ್ಮ ಬೆಡ್ ಸೈಡ್ ಅಂದರೆ ನಿಮ್ಮ ತಲೆಯ ಭಾಗದಲ್ಲಿ ಇಟ್ಟು ಮಲಗಿ. ನಂತರ ಮರುದಿನ ಬೆಳಗ್ಗೆ ಅದನ್ನು ಹರಿಯುವ ನೀರಿಗೆ ಹಾಕಿಬಿಡಿ. ಇದರಿಂದ ನೀವು ಯಾವುದೇ ರೀತಿಯ ಸಾಲವನ್ನು ಮಾಡಿದರೂ ಋಣಮುಕ್ತರಾಗಬಹುದು. ಹೌದು ಸ್ನೇಹಿತರೆ, ಮನೆಯಲ್ಲಿ ಯಾವುದೇ ರೀತಿಯ ಖುಷಿ, ನೆಮ್ಮದಿ, ಸಂತೋಷವಿಲ್ಲ, ಮನೆಯ ವಾತಾವರಣ ಸ್ವಲ್ಪ ಹಾಳಾಗಿದೆ ಎಂದಾದರೆ ನೀವು ಈ ಒಂದು ಉಪಾಯವನ್ನು ಮಾಡಬಹುದು. ಅಂದರೆ ಸ್ವಲ್ಪ ಧನಿಯಾ ಕಾಳನ್ನು ಒಂದು ಮಣ್ಣಿನ ಬೌಲ್ನಲ್ಲಿ ಹಾಕಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಿ. ಈ ಒಂದು ಜಾಗದಲ್ಲಿ ಈ ಒಂದು ಕಾಳನ್ನು ಇಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಹೆಚ್ಚುತ್ತದೆ ಹಾಗೂ ಮನೆಯು ನೆಮ್ಮದಿಯಾಗಿರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಎಷ್ಟೇ ಕಷ್ಟಪಟ್ಟರೂ ಹಣ ಗಳಿಸಲು ಆಗುತ್ತಿಲ್ಲ ಅಂದರೆ ಅಥವಾ ಹಣದ ಅವಶ್ಯಕತೆ ಇದೆ ಅಂದಾಗ ನೀವು ಈ ಧನಿಯಾ ಕಾಳಿನ ಉಪಯೋಗವನ್ನು ಮಾಡಬಹುದು. ಹೌದು ಸ್ನೇಹಿತರೆ, ಈ ಒಂದು ಉಪಾಯದಲ್ಲಿ ಧನಿಯಾ ಕಾಳನ್ನು ನೀವು ನಿಮ್ಮ ಲಾಕರ್ನಲ್ಲಿ ಪೂಜಿಸಿ ಒಂದು ಶುಭ ಗಳಿಗೆಯಲ್ಲಿ ಅದನ್ನು ಲಾಕರ್ನಲ್ಲಿ ಇಡಿ. ಆಗ ಹಣದ ಆಕರ್ಷಣೆ ಆಗುತ್ತದೆ. ಆದರೆ ಕಠಿಣ ಪರಿಶ್ರಮವು ಕೂಡ ಅಷ್ಟೇ ಕೆಲಸ ಮಾಡುತ್ತದೆ. ಹೌದು ಸ್ನೇಹಿತರೆ, ನಂತರ ನೀವು ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ, ಮನೆಯಲ್ಲಿ ಹಣ ಕೂಡಿಡಲು ಆಗುತ್ತಿಲ್ಲ ಎಂದಾದರೆ ನೀವು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವಾಗಿಲ್ಲ ಅಂತ ಹೇಳಿದಾಗ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಈ ಒಂದು ರೆಮಿಡಿಯನ್ನು ಮಾಡಬಹುದು. ಅಂದರೆ ಈ ಕೊತ್ತಂಬರಿ ಸೊಪ್ಪನ್ನು ಬುಧವಾರದ ದಿನ ಹಸುವಿಗೆ ತಿನ್ನಿಸಬೇಕು. ಇದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲು ಆರಂಭಿಸುತ್ತದೆ ಹಾಗೂ ಖರ್ಚು ಕೂಡ ಮನೆಯಲ್ಲಿ ಕಡಿಮೆಯಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ಯಾರಾದರೂ ಕೊಟ್ಟ ಸಾಲವನ್ನು ಮರುಪಾವತಿಸಿಲ್ಲ ಹಾಗೂ ಎಷ್ಟೇ ಕೇಳಿದರೂ ಕೊಡುತ್ತಿಲ್ಲ ಅಂದರೆ ನೀವು ಈ ಒಂದು ಕೆಲಸವನ್ನು ಮಾಡಬಹುದು. ಅಂದರೆ ಒಂದು ವೈಟ್ ಪೇಪರ್ನಲ್ಲಿ ಅವರ ಹೆಸರನ್ನು ಬರೆದು ಅದಕ್ಕೆ ಸ್ವಲ್ಪ ಧನಿಯಾ ಕಾಳನ್ನು ಹಾಕಿ ಮುದುಡಿ ಅದನ್ನು ಹರಿಯುವ ನೀರಿನಲ್ಲಿ ಬಿಡಿ. ಇದನ್ನು ಯಾರು ನೋಡಬಾರದು ಅಷ್ಟೇ. ನಂತರ ನೋಡುವುದಾದರೆ
ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಧನಿಯಾ ಕಾಳು ಅತ್ಯಂತ ಉಪಯೋಗಕ್ಕೆ ಬರುತ್ತದೆ. ಹೌದು ಸ್ನೇಹಿತರೆ. ಹಾಗೂ ನಂತರ ಮದುವೆ ಜೀವನ ಚೆನ್ನಾಗಿಲ್ಲ ಹಾಗೂ ಗಂಡ ಹೆಂಡತಿಯ ನಡುವೆ ಬಾಂಧವ್ಯವಿಲ್ಲ, ಮನಸ್ತಾಪ ಹೆಚ್ಚಾಗಿದೆ ಅಂದಾಗ ನೀವು ಈ ಒಂದು ಕೆಲಸವನ್ನು ಮಾಡಬಹುದು. ಅಂದರೆ ಸತ್ಯನಾರಾಯಣ ಸ್ವಾಮಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನಂತರ ಈ ಕೊತ್ತಂಬರಿ ಬೀಜದ ಎಲೆಯನ್ನು ಅರ್ಪಿಸುವುದರಿಂದ ನಿಮ್ಮ ಕೋರಿಕೆಗಳು ಆದಷ್ಟು ಬೇಗ ಈಡೇರಿಸುತ್ತದೆ. ಹಾಗೂ ಆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಮನವಿ ಮಾಡಿಕೊಳ್ಳಿ. ನಂತರ ನೋಡುವುದಾದರೆ ಮನೆಯಲ್ಲಿ ಕುಟುಂಬಸ್ಥರ ನಡುವೆ ಹೆಚ್ಚಿನ ಮನಸ್ತಾಪ ಮತ್ತು ಭಿನ್ನಾಭಿಪ್ರಾಯವಿದ್ದರೆ ಈ ಧನಿಯಾ ಕಾಳನ್ನು ಪೂರ್ವ ದಿಕ್ಕಿನಲ್ಲಿ ಇಡಿ. ಇದರಿಂದ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ಹಾಗೂ ಮನೆಯಲ್ಲಿ ಉತ್ತಮ ವಾತಾವರಣ ಉಂಟಾಗುತ್ತದೆ. ನಂತರ ನೋಡುವುದಾದರೆ ಸ್ನೇಹಿತರೆ, ಯಾವುದೇ ವ್ಯಕ್ತಿ ಶನಿ ದೋಷದಿಂದ ಬಳಲುತ್ತಿದ್ದಾಗ ಆ ಪರಿಸ್ಥಿತಿಯಿಂದ ಹೊರಬರುವುದು ಅತ್ಯಂತ ಕಠಿಣ. ಹೌದು, ಯಾಕೆಂದರೆ ಆ ಪರಿಸ್ಥಿತಿ ಅಷ್ಟು ಕಠಿಣವಾಗಿರುತ್ತದೆ. ಹೀಗಿರುವಾಗ ನೀವು ಈ ಒಂದು ರೆಮಿಡಿಯನ್ನು, ಅಂದರೆ ಈ ಒಂದು ಧನಿಯಾ ಕಾಳನ್ನು ಅರಳಿ ಮರದ ಕೆಳಗಡೆ ಶನಿವಾರದಂದು ಅರ್ಪಿಸಿ ಬರಬೇಕು. ಹಾಗೂ ಶ್ರದ್ಧಾಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಈ ಧನಿಯಾ ಕಾಳನ್ನು ಅರಳಿ ಮರಕ್ಕೆ ಅರ್ಪಿಸದೇ ಆದಲ್ಲಿ ಈ ಒಂದು ಶನಿ ದೋಷದಿಂದ ಮುಕ್ತರಾಗುತ್ತೀರಿ. ಅಷ್ಟೇ ಅಲ್ಲದೆ ಆ ಗುರುವಿನ ದಯೆ ನಿಮಗೆ ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಈ ರೀತಿಯಾಗಿ ನಾವು ಈ ಧನಿಯಾ ಕಾಳನ್ನು ಹಲವು ರೀತಿಯಾಗಿ ನಮ್ಮ ಸಮಸ್ಯೆಗಳಿಂದ ಮುಕ್ತರಾಗಲು ಬಳಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.